ಒಂದು ಸಿದ್ಧ ಸೀರೆ ತೆಗೆದ್ರೆ 2,000 ಕೋಟಿ ರೂಪಾಯಿ ಡಿಪಾಸಿಟ್ ಐತೆ ನನ್ನ ಬಲ್ಲಿ. ನನ್ನ ಮ್ಯಾಗ ರಾಜಕಾರಣಿ ಅಂದ್ರೆ ವಿಶ್ವಾಸ ಹುಡುದಿಲ್ಲ, ರೊಕ್ಕ ಯಾರು ಹುಡುದಿಲ್ಲ. ರಾಜಕಾರಣಿಗಳಂದ್ರೆ ಬದ್ಮಾಸ್ ಹತ್ತಾರ. ಆದ್ರೆ ನನ್ನ ಸಿದ್ದೇಶ್ವರೊಳಗೆ 2,000 ಕೋಟಿ ರೂಪಾಯಿ ಡಿಪಾಸಿಟ್ ಐತಿ. 150 ಬ್ರ್ಯಾಂಚ್ ಅದಾವೆ. ರೆಸಿಡೆನ್ಷಿಯಲ್ ಸ್ಕೂಲು, ಹಾಸ್ಪಿಟಲ್ಲು, ಗೋಶಾಲೆ, ಕಲ್ಯಾಣ ಮಂಟಪಗಳು. ಮನುಷ್ಯ ಹುಟ್ಟದ ಕೂಡಲೇ ಕುಬುಸ ಹಿಡಿದು, ತೊಟ್ಲಾಗ ಹಾಕೋದು ಹಿಡಿದು, ಲಗ್ನ ಮಾಡೋದು ಹಿಡಿದು, ಸಾಲಿ ಕಲಿಸೋದು ಹಿಡಿದು, ಜಡ್ಡು ಬಂದ್ರೆ ದವಾಖಾನಿಗೆ ಹೋಗ್ರಿ, ಸೇವಾ ಮಾಡೋದು ಗೋ ಸೇವಾ ಮಾಡಿರಿ, ಕಡೆಗೆ ಹೋಗ್ಲಕ್ಕೆ ವಿಮಾನ ಸಹಿತನ ಇಟ್ಟೇನೆ. ಎಲ್ಲ ಅದಾವ ನನ್ನ ಬಲ್ಲಿ. ನಾ ಎಂದೂ ರೊಕ್ಕಕ್ಕೆ ಹಪ್ಪಿತನ ಮಾಡಿ ಆ ರೊಕ್ಕ ಕೊಟ್ಟು ಇವಿ ಮಾಡ್ಕೊಂಡವಲ್ಲ ಕೆಲವೊಂದು ಮಂದಿ. ಅದು ಎಂದೂ ನೆಮ್ಮದಿ ಇರೋದಿಲ್ಲ. ಈಗ ನಾನು 2 ಮಕ್ಕಳದವ್ರು, ಒಬ್ರಿಗಿಂತ ಒಬ್ರು ಹುಷಾರದ. ದೇವ್ರು ಕೊಟ್ಟಂತ ಸಾಕು. ನಾನು ಎಲ್ಲ ಸಕ್ಕರೆ ಫ್ಯಾಕ್ಟ್ರಿ ತೊಗೊಂಡೀನಿ, ಅದನ್ನು ಮಾಡ್ಲಕತ್ತೀವಿ. ಮನೆ ಕಟ್ಟೀನಿ. ಒಂದು ಸ್ವಸ್ತಿಕ್ ಮ್ಯಾಗಿಂದ ಹಿಂಗೆ ಇದೇನು ಡ್ರೋನ್ ಹಿಂಗೆ ಬಿಟ್ಟರೆ ಸ್ವಸ್ತಿಕ್ ಕಾಣಿಸ್ತೈತಿ. 8 ಎಕರೆದಾಗ ಒಂದು ಹಾಸ್ಪಿಟ್ಲ್ ಕಟ್ಟೀನಿ. ಬಡ್ರ ಸಲಾಗಿ ನಾವು ಮಾಡೀವಿ. ನೀವು ಎಷ್ಟು ಮಂದಿ ರಾಜಕಾರಣಿಗಳು ಗೋಶಾಲಕ್ಕೆ ಮಾಡಿರಪ್ಪ ಹೇಳ್ರಿ ಕರ್ನಾಟಕದಾಗ? ನಾನು ಬಲ್ಲಿ 1,000 ಆಕಳದಾವು ದೇಶೀವಿ. ಕಟಕರಿಗೆ ಮನೆಗೆ ಹೋಗುವಂಥ ಆಕಳುಗಳು ನನ್ನ ಬಳಿ ಬರ್ತಾವೆ. ವಿಭೂತಿ ತಯಾರು ಮಾಡ್ತೀನಿ, ಕರ್ಪೂರ ತಯಾರು ಮಾಡ್ತೀನಿ, ಹಾಸ್ಪಿಟ್ಲ್ ಕಟ್ಟೀನಿ. ಯಾವ ರೊಕ್ಕ ಬಂದಂದ್ರೆ ಅಲ್ಲೇ ಹೋಗ್ತಾವೆ, ನನ್ನ ಮನೆಗೆ ಬರೋದೇ ಇಲ್ಲವು. ನನಗೆ ಎಟ್ಟು ಬೇಕಟ್ಟು ದೇವ್ರು ಕೊಟ್ಟೆ ಬಿಟ್ಟಾನ. ಅದಕ್ಕೆ ಬಂಧುಗಳೇ, ನಾ ಇಷ್ಟೇ ನಿಮ್ಗೆ ವಿನಂತಿ ಮಾಡ್ಕೊತೀನಿ, ಸ್ವಾಭಿಮಾನದಿಂದ ನಾವು ಬದುಕು. ನಿಮ್ಗೇನೂ ಕಡಿಮೆ ಮಾಡಲ್ಲ. ನಮ್ಮ ಗುರುಗಳು ಹೇಳ್ತಾಯಿದ್ರು, ಸ್ವತಂತ್ರ ಭಾರತದ ಮೊದಲೇ ಹಿಡ್ಕಲ್ ಡ್ಯಾಮ್ ಆದ್ಮ್ಯಾಗ ನೀವೆಲ್ಲ ಅನುಕೂಲಿಸ್ತರಾಗಿರಿ. ಯಾಕೆ ಯಾರು ಮನೆ ಮುಂದೆ ಹೋಗಿ ಕೈ ಮುಗಿತೀರಿ? ನಾವೊಬ್ಬರಿಗೆ ಬಡವ್ರಿಗೆ ಸಹಾಯ ಮಾಡಿರಿ, ಯಾವುದೇ ಜಾತಿ ಅವರಲ್ಲಿ. ಇವತ್ತು ರಾಜಕಾರಣದಾಗ ಯಾವಾಗ ಯಾರು ಏನಾಗ್ತಾರೋ ಗೊತ್ತಿಲ್ಲ. ಇವತ್ತು ನಾ ಗೋಕಾಕಕ್ಕೆ ಬಂದೀನಿ MLA ಆಗಿ. ಇನ್ನೊಂದು ತಿಂಗಳದಾಗ ಏನಾಗಿ ಬರ್ತೀನೋ ಗೊತ್ತಿಲ್ಲ ನನಗೆ.